ನಮಸ್ಕಾರ ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಹಣ ನಿಮಗೆ 17 ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಇದುವರೆಗೂ ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದ್ರೆ, ಆಗಸ್ಟ್ ದಾಗಿರ್ಲಿ, ಸೆಪ್ಟೆಂಬರ್ ದಾಗಿರ್ಲಿ ಹಣ ಜಮಾ ಆಗಿದೆ, ಜುಲೈದು ಮತ್ತೆ ಜೂನ್ ಕೂಡ ಜಮಾ ಆಗಿದೆ. ಸೊ ಈಗ ಅಕ್ಟೋಬರ್ ಮತ್ತೆ ನವೆಂಬರ್ ತಿಂಗಳ ಹಣ ಅದು ನಿಮ್ಮ ಖಾತೆಗೆ ಬರ್ತಾ ಇದೆ. ಸೊ ಸುಮಾರು ನಿಮಗೆ ನಿಮ್ಮ ಮನೆಯಲ್ಲಿ 6 ಜನ ಇದ್ರೆ ನೀವು 1020 ರೂಪಾಯಿದಂತೆ ಹಣ ಜಮಾ ಆಗತ್ತೆ. ನೀವು 2 ಸಾರಿ ಅದನ್ನ ಇಂಟು ಮಾಡ್ಕೊಳ್ಬಹುದು. ನೋಡಿ, 1020 ಪ್ಲಸ್ 1020 ಕೂಡಿಸಿದ್ರೆ 2040 ರೂಪಾಯಿ ಹಣ ಆಯ್ತು ನಿಮ್ಮ ಖಾತೆಗೆ ಬರ್ತಾ ಇರುವಂತದ್ದು. ಸೊ ಹಾಗಾದ್ರೆ ಯಾವ್ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಸುಮಾರು ನಾನು ಸ್ಕ್ರೀನ್ ಅಲ್ಲಿ ಕೂಡ ತಮ್ಮನಲ್ಲಿ ಕೂಡ ಕೊಟ್ಟಿದ್ದೆ ನಾನು ಕೆಲವೊಂದಿಷ್ಟು ಜಿಲ್ಲೆಗಳನ್ನ. ಸೊ ಅದನ್ನು ಹೊರತುಪಡಿಸಿ ಇನ್ನು ಹಲವಾರು ಜಿಲ್ಲೆಗಳಿದಾವೆ. ಸೊ 17 ಜಿಲ್ಲೆಗಳನ್ನ ನಾನು ನಿಮ್ಗೆ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಅಕ್ಕಿಯನ್ನ ಕೊಡ್ತೇವೆ, 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳ್ತಾ ಇದಾರೆ. ಈ ಒಂದು ಅಕ್ಕಿಯನ್ನ ಕೊಟ್ಟಿದ್ರೆ ನಮ್ಗೆ ಹಣ ಬರೋದಿಲ್ವಾ? ಸೊ ಹಾಗಾದ್ರೆ ಒಂದು ಅಕ್ಕಿಯನ್ನ ಯಾವಾಗ ಕೊಡ್ತಾರೆ, ಅಥವಾ ಹಣನೇ ಕೊಡ್ತಾರಾ, ಅಥವಾ ಪದಾರ್ಥಗಳನ್ನ ಕೊಡ್ತಾರಾ? ಸೊ ಈ ಎಲ್ಲಾ ಟಾಪಿಕ್ಸ್ ಗಳನ್ನ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಬಹಳ ಇಂಪಾರ್ಟೆಂಟ್ ಇದೆ, ಪ್ರತಿಯೊಬ್ಬರು ಕೂಡ ರೇಷನ್ಸ್ ಕಾರ್ಡ್ ದಾರರು ತಿಳ್ಕೊಳ್ಬೇಕಾಗಿರುವಂತಹ ಮಾಹಿತಿ ಇದು. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ಸ್ ಒಂದೊಂದಾಗಿ ಹಂತವಾಗಿ ನಾನು ತಿಳಿಸ್ತಾ ಹೋಗ್ತೀನಿ. ಎಲ್ಲನೂ ಕೂಡ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಹಾಕುವಂತಹ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಬಂದ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ. ವೀಕ್ಷಕರೇ, ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನೀವೀಗಾಗಲೇ ಕಾಣಿದ್ದೀರಾ. ಸಾಕಷ್ಟು ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಸುಮಾರು 25 ರಿಂದ 30 ಲಕ್ಷ ರೇಷನ್ಸ್ ಕಾರ್ಡ್ಗಳು ರದ್ದಾಗಿದ್ದಾವೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರದಲ್ಲಿರುವಂತಹ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುವಂತದ್ದು. ಯಾಕಂದ್ರೆ ನಮ್ಮಲ್ಲಿ ಟಾಪ್ ಸಿಟಿ ಅದೇ ಅಂತದ್ರಲ್ಲಿ ರೇಷನ್ಸ್ ಕಾರ್ಡ್ಗಳು ಹೆಚ್ಚು ಅಲ್ಲೇ ಕಂಡು ಬರ್ತಾ ಇದೆ. ಅಂದ್ರೆ ಆಹಾರ ಇಲಾಖೆ ಸುಮ್ನೆ ಬಿಡತ್ತಾ? ಅಲ್ಲಿರುವಂತಹ ಎಲ್ಲಾ ಜನರ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫೈ ಮಾಡಿರುವಂತದ್ದು. ಸೊ ಅಲ್ಲಿನೇ ಹೆಚ್ಚಾಗಿ ರೇಷನ್ಸ್ ಕಾರ್ಡ್ಗಳು ಹಣ ಕೊಟ್ಟು ಮಾಡಿಸಿರುವಂತದ್ದು, ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಟ್ಯಾಕ್ಸ್ ಪೇಯರ್ ಮಾಡ್ತಾ ಇರುವಂತವ್ರು ಅಲ್ಲೇ ಹೆಚ್ಚಾಗಿ ಕಂಡು ಬರ್ತಾ ಇರುವಂತದ್ದು. ಸೊ ಹೀಗಾದ ಕಾರಣಕ್ಕಾಗಿ ಸೊ ಅವರ ರೇಷನ್ಸ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ದಾರೆ. ಅಲ್ಲಿರುವಂತಹ ಹೆಚ್ಚಿನ ಫಲಾನುಭವಿಗಳ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಿದಾರೆ ಅಂತ ಹೇಳ್ಬೋದು. ಸೊ ಇನ್ನು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಇನ್ನೂ ಕೂಡ ರೇಷನ್ಸ್ ಕಾರ್ಡ್ಗಳು ರದ್ದಾಗಿರುತ್ತವೆ. ಮತ್ತೆ ಆಧಾರ್ ಕಾರ್ಡ್ ಅಪ್ಡೇಟ್ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಯಾಕೆ ಅನ್ನುವಂಥದ್ದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಮುಖ್ಯವಾಗಿ ನಿಮಗೆ ಅನ್ನಭಾಗ್ಯ ಯೋಜನೆಯಲ್ಲಿ ನಿಮಗೆ ಹೇಗೆ ಹಣ ಜಮಾ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ತಿಳಿಸ್ತೀನಿ. ಜನರಿಂದ ಏನ್ ಅಭಿಪ್ರಾಯ ಬರ್ತಾ ಇದೆ ಅಂದ್ರೆ, ಒಂದು ತಿಂಗಳ ಹಣ ಜಮಾ ಆಗ್ತಾ ಇದೆ, ಇನ್ನೊಂದು ತಿಂಗಳ ಹಣ ಪೆಂಡಿಂಗ್ ಉಳಿತಾ ಇದೆ ಅಂತ ಹೇಳ್ಬಿಟ್ಟು ಸೊ ಕಮೆಂಟ್ಸ್ ಗಳು ಕೂಡ ಬಂದಿದ್ದಾವೆ. ಇನ್ಸ್ಟಾಗ್ರಾಮ್ ನಲ್ಲಿ ಮೆಸೇಜ್ ಗಳು ಕೂಡ ಬಂದಿದ್ದಾವೆ. ಸೊ ಹಾಗಾದ್ರೆ ವೀಕ್ಷಕರೇ, ಒಂದ್ ತಿಂಗಳದ ಹಣ ಜಮಾ ಆಗ್ತಾ ಇದೆ, ಇನ್ನೊಂದ್ ತಿಂಗಳ ಪೆಂಡಿಂಗ್ ಉಳಿತಾ ಇದೆ ಅನ್ನುವಂಥದ್ದನ್ನ ನೀವೇ ಖುದ್ದಾಗಿ ಚೆಕ್ ಮಾಡ್ಕೊಳ್ಬೇಕು. ಹೇಗೆ ಅಂದ್ರೆ, ಡಿಸ್ಕ್ರಿಪ್ಷನ್ ನಲ್ಲಿ ಡಿ-ಬಿ-ಟಿ ಆಪ್ ಅನ್ನುವಂತಹ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಸೊ ಒಂದು ವಿಡಿಯೋನ ನಾನೇ ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಡಿ-ಬಿ-ಟಿ ಆಪ್ ಅನ್ನ ಪ್ಲೇ ಸ್ಟೋರ್ ನಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ, ಅನ್ನಭಾಗ್ಯದಲ್ಲಿ ಯಾವ ಕಂತಿನ ಹಣ ಜಮಾ ಆಗಿದೆ, ಯಾವ ಕಂತಿನ ಹಣ ಪೆಂಡಿಂಗ್ ಉಳಿದಿದೆ ಅನ್ನುವಂಥದ್ದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಬಹುದು. ಸೊ ಆ ಒಂದು ಮೆಥಡ್ ಈಸಿ ಇದೆ, ಪೂರ್ತಿಯಾಗಿ ಈಸಿ ಇದೆ. ಆ ಒಂದು ಮೆಥಡ್ ಮುಖಾಂತರ ನೀವು ತಿಳ್ಕೊಳ್ಬಹುದು ಇಷ್ಟು. ಸೊ ನೆಕ್ಸ್ಟ್ ನಿಮಗೆ ಅವಾಗ ಕ್ಲಿಯರಿಟಿ ಸಿಗುತ್ತೆ ಯಾವ ಕಂತಿನ ಹಣ ಬರಬೇಕಾಗಿರುವಂತದ್ದು ಅಂತ ಹೇಳ್ಬಿಟ್ಟು. ಸೊ ಅವಾಗ ಕಮೆಂಟ್ ಮಾಡಿ ತಿಳಿಸಿ. ಈಗ ಈ ಒಂದು 17 ಜಿಲ್ಲೆಗಳನ್ನ ನಾವು ಮಾತನಾಡೋದಾದ್ರೆ, ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಮಾತನಾಡೋಣ. ಸೊ ಮೊದಲು ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಒಂದು ತಿಂಗಳದ ಹಣ ಹೇಗ್ ಜಮಾ ಆಗ್ತಾ ಇದೆ, ಇನ್ನೊಂದು ತಿಂಗಳದ ಹಣ ಹೇಗ್ ಪೆಂಡಿಂಗ್ ಉಳಿತಾ ಇದೆ ಅನ್ನೋದನ್ನ ಹೇಳೋದಾದ್ರೆ, ಈಗ ನೋಡಿ, ಜೂನ್ ತಿಂಗಳದ ಒಂದು 20 ರಿಂದ 30 ಲಕ್ಷ ಫಲಾನುಭವಿಗಳಿಗೆ ಜಮಾ ಆದ್ರೆ, ಇನ್ನು ಜುಲೈ ತಿಂಗಳದ್ದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿರತ್ತೆ. ನೆಕ್ಸ್ಟ್ ಆಗಸ್ಟ್ ತಿಂಗಳದ್ದು ಕೂಡ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗತ್ತೆ. ಸೊ ಈ ರೀತಿ ಹಂತವಾಗಿ ಜಮಾ ಮಾಡಿ 3 ತಿಂಗಳದ್ ಮುಗೀತು ಅಂತ ಹೇಳ್ಬಿಟ್ಟು ಒಂದು ಅಪ್ಡೇಟ್ ಕೊಡ್ತಾ ಇರುವಂತದ್ದು ಆಹಾರ ಇಲಾಖೆ. ಇದರಲ್ಲಿ ಸಂಪೂರ್ಣವಾಗಿ 3 ತಿಂಗಳದ್ದು ಒಬ್ಬ ವ್ಯಕ್ತಿಗೆ 3 ತಿಂಗಳ ಜಮಾ ಆಗಿದೆಯಪ್ಪ ಅಂತ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ 1 ತಿಂಗಳದ ಅಥವಾ 2 ತಿಂಗಳದ ಮಾತ್ರ ಜಮಾ ಆಗಿರುವಂತದ್ದು, ಇನ್ನೊಂದು ತಿಂಗಳದ ಪೆಂಡಿಂಗ್ 100% ಉಳಿದಿರುವಂತದ್ದು. ಆದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಇಲ್ಲ, ಒಂದೊಂದಾಗಿ ಹಂತವಾಗಿ ಹಣವನ್ನ ಹಾಕ್ತಾ ಹೋಗ್ತಾ ಇದ್ರೆ. ಇಲ್ಲಿ ಅನ್ನಭಾಗ್ಯದಲ್ಲಿ ಟೋಟಲಿ ಒಮ್ಮೆಲೆ ಹಣವನ್ನ ಬಿಡುಗಡೆ ಮಾಡಿ, ಸೊ ಆಮೇಲೆ ನಮಗ್ ಗೊತ್ತಾಗ್ತಾನೆ ಇಲ್ಲ ಅದು ಯಾವ ಕಂತಿನ ಹಣ ಯಾರಿಗೆ ಮುಕ್ತಾಯವಾಗಿದೆ, ಯಾವಾಗ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗಿದೆನಾ ಇಲ್ವಾ ಅನ್ನೋಂಥದ್ದನ್ನ ನಮಗ್ ಗೊತ್ತಾಗ್ತಾ ಇಲ್ಲ. ಇದನ್ನ ನೀವೇ ತಿಳ್ಕೊಂಡು ನೀವೇ ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಆಗಲೇ ಹೇಳಿದಿನಲ್ಲ, ಡಿ-ಬಿ-ಟಿ ಆಪ್ ಮುಖಾಂತರ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಸೊ ಈಗ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಅನ್ನೋಂಥದ್ದನ್ನ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಈ ಒಂದು ಅಕ್ಕಿ ಕೊಡ್ತಾರಾ ಅಥವಾ ಇಲ್ವಾ ಅನ್ನುವಂಥದ್ದನ್ನ ನೋಡೋಣ. ಈಗ ನೋಡಿ, ಈ ಒಂದು 17 ಜಿಲ್ಲೆಗಳು ಯಾವ್ಯಾವ ಅಂತ ಹೇಳೋದಾದ್ರೆ, ಬಳ್ಳಾರಿ, ಬೀದರ, ರಾಯಚೂರು, ಮಂಡ್ಯ, ಕೊಪ್ಪಳ, ಹಾಸನ, ಗದಗ, ಬಳ್ಳಾರಿ ಹೇಳಿದ್ನಲ್ಲ, ಬೆಳಗಾವಿ, ಚಿಕ್ಕಮಗಳೂರು, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಹಾಸನ,
ಮತ್ತೆ ಇಷ್ಟು ಜಿಲ್ಲೆಗಳಿಗೆ ಹಣ ಆದ್ರೂ ಬಿಡುಗಡೆ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು. ಸೊ ಈ ಒಂದು ಜಿಲ್ಲೆಗಳಲ್ಲಿ ಪೂರ್ತಿಯಾಗಿ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ. ಇಲ್ಲಿರುವಂತಹ 15 ರಿಂದ 20 ಸಾವಿರ ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಮತ್ತೊಂದು ಜಿಲ್ಲೆಯಲ್ಲಿ 15 ರಿಂದ 20 ಸಾವಿರ ಫಲಾನುಭವಿಗಳಿಗೆ ಜಮಾ ಆಗತ್ತೆ. ಮತ್ತೊಂದು ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಹಂತವಾಗಿ ಜಮಾ ಆಗ್ತಾ ನಿಮಗೆ ಆಲ್ಮೋಸ್ಟ್ ಕ್ಲಿಯರ್ ಆಗತ್ತೆ. ಸೊ ಈ ರೀತಿ ನಿಮಗೆ ಹಣ ಜಮಾ ಆಗ್ತಾ ಇರುವಂತದ್ದು. ಇನ್ನು ಈ ಒಂದು ಹಣ ಕೊಡ್ತೇವೆ ಅಂತ ಹೇಳಿದ್ರು, ಮತ್ತೆ ಈ ಒಂದು ಅಕ್ಕಿ ಮತ್ತೆ ಹಣವನ್ನ ಕೊಡ್ತಾ ಇದಾರೆ ಈಗ ಸದ್ಯಕ್ಕೆ. ಇನ್ನು ನಮಗೆ ಪದಾರ್ಥಗಳನ್ನ ಕೊಡ್ತೇವೆ ಅಂತ ಹೇಳಿದ್ರು, ಇನ್ನು ಅಕ್ಕಿ 10 ಕೆಜಿ ಅಕ್ಕಿಯನ್ನ ಕೊಡ್ತೇವೆ ಅಂತ ಹೇಳಿದ್ರು ಅನ್ನುವಂಥದ್ದು ಮಾಹಿತಿ ಬರ್ತಾ ಇತ್ತು. ಸೊ ವೀಕ್ಷಕರೇ, ಇದ್ರ ಬಗ್ಗೆ KH ಮುನಿಯಪ್ಪನವರು ಮುಖ್ಯವಾಗಿ ಮೊದಲಿಗೆ ಅಪ್ಡೇಟ್ ಕೊಟ್ಟಿದ್ರು, ನಾವು ಪದಾರ್ಥಗಳನ್ನ ಕೊಡ್ತೀವಿ, ಯಾಕಂದ್ರೆ 93% ಫಲಾನುಭವಿಗಳು ಪದಾರ್ಥಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಸೊ ಹೀಗಾದ ಕಾರಣಕ್ಕಾಗಿ ನಾವು ಪದಾರ್ಥಗಳನ್ನ ಕೊಡ್ಲಿಕ್ಕೆ ರೆಡಿ ಮಾಡ್ತಾ ಇದೀವಿ, ಮಾತುಕತೆ ನಡೆಸ್ತಾ ಇದೀವಿ. ನಾನು ಈಗಾಗಲೇ ಕೇಂದ್ರ ಸಚಿವರ ಹತ್ರನೂ ಕೂಡ ಮಾತಾಡಿದೀನಿ, ಅಕ್ಕಿಯನ್ನ ಕೊಡ್ತೇವಂತ ಅವರು ಕೂಡ ಹೇಳಿದ್ದಾರೆ. ಆದ್ರೆ 29 ರೂಪಾಯಿ ಕೆಜಿಯಾಗಿ ಅಕ್ಕಿ ಕೊಡ್ತೇವಂತ ಹೇಳಿದ್ದಾರೆ. ಪ್ರತಿಯೊಬ್ಬ ರಾಜ್ಯದವ್ರಿಗೂ ಕೂಡ ಹೇಳಿದ್ದಾರೆ ಅವರು 29 ರೂಪಾಯಿ ಕೆಜಿಯಾಗಿ ಕೊಡ್ತೇವಂತ ಹೇಳ್ಬಿಟ್ಟು. ಸೊ ಅದನ್ನ ರಾಜ್ಯ ಸರ್ಕಾರ ತೆಗೆದುಕೊಂಡು ಕೊಡಬಹುದಾಗಿತ್ತು, ಆದ್ರೆ ಅದನ್ನು ಕೂಡ ಸರಿಯಾಗಿ 93% ಫಲಾನುಭವಿಗಳು ಹೇಳಿದ್ರು ಸಹಿತ ಕೊಡ್ತಾ ಇಲ್ಲ. ಈ ಕಡೆ ಅದನ್ನ ಮತ್ತೆ ನಿರ್ಧಾರ ಕೈ ಚೆಲ್ಬಿಟ್ಟು, ಸೊ ಈಗ ಮತ್ತೆ ಅದರ ಬಗ್ಗೆ ಹಣವನ್ನ ಹಾಕ್ತೇವಂತ ಹೇಳಿದ್ರು. ನೆಕ್ಸ್ಟ್ 5 ಕೆಜಿ ಅಕ್ಕಿ ಬದಲಾಗಿ ಹಣವನ್ನ ಹಾಕ್ತೇವಂತ ಹೇಳಿದ್ರು. ಯಾಕಂದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು. ಯಾಕಂದ್ರೆ ಎಲ್ಲಾ ಮಾತುಕತೆ ಮುಗಿದಿತ್ತು ಪದಾರ್ಥಗಳನ್ನ ಕೊಡುವುದರ ಬಗ್ಗೆ. ಯಾಕಂದ್ರೆ ಬೇಳೆ, ಎಣ್ಣೆ, ಗಾಣದ ಎಣ್ಣೆ ಕೊಡ್ತೇವಂತ ಹೇಳಿದ್ರು, ಅದರಲ್ಲಿ ಮತ್ತೆ ಉಪ್ಪನ್ನ ಕೊಡ್ತೇವಂತ ಹೇಳಿದ್ರು, ಮತ್ತೆ ಸಕ್ಕರೆಯನ್ನ ಕೊಡ್ತೇವಂತ ಹೇಳಿದ್ರು, 4 ಐಟಮ್ಸ್ ಗಳನ್ನ ಕೊಡ್ತೇವಂತ ಹೇಳಿದ್ರು. ಇಷ್ಟು ಅಪ್ಡೇಟ್ಸ್ ಗಳನ್ನ ಕೊಟ್ಟಿದ್ರು. ಇದಾದ ತಕ್ಷಣ ಮತ್ತೆ ಸಚಿವ ಸಂಪುಟ ಸಭೆಯಲ್ಲಿ ಕೊನೆಯದಾಗಿ ಈ ಒಂದು ನಿರ್ಧಾರವನ್ನ ಕೈ ಚೆಲ್ಲಿರುವಂತದ್ದು, ಈ ಒಂದು ನಿರ್ಧಾರವನ್ನ ಚೇಂಜ್ ಮಾಡಿರುವಂತದ್ದು. ನಾವು ಈಗಾಗಲೇ ಹೇಗ್ ಕೊಡ್ತಾ ಇದೀವಿ ಪದಾರ್ಥಗಳನ್ನ, ಒಂದು ಹಣವನ್ನ, ಈ ರೀತಿ ನಾವು ಈಗಾಗಲೇ ಪದಾರ್ಥಗಳನ್ನ ಈ ಒಂದು ಚೇಂಜ್ ಮಾಡಿ ಈ ಒಂದು ಅಕ್ಕಿಯನ್ನ ಕೊಡ್ತೇವಂತ ಹೇಳ್ಬಿಟ್ಟು ಈಗ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಸೊ ಈಗ ಸದ್ಯದಲ್ಲಿ ಅಕ್ಕಿಯನ್ನ ಕೊಡ್ತೇವಂತ ಹೇಳಿದಾರೆ ಅಷ್ಟೇ. ಇದ್ರ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನಾವು ಕಾಯ್ದು ನೋಡ್ಬೇಕು. ಇಲ್ಲಪ್ಪ ಅಂದ್ರೆ ಈಗಾಗಲೇ ಹೇಗ್ ಕೊಡ್ತಾ ಇದಾರೆ 5 ಕೆಜಿ ಅಕ್ಕಿ ಹಣ, 5 ಕೆಜಿ ಅಕ್ಕಿಯ ಬದಲ ಅಕ್ಕಿಯನ್ನ ಕೊಡ್ತಾ ಇದಾರಲ್ವಾ. ಸೊ ಈ ರೀತಿ ನಮ್ಗೆ ಹಣ ಮತ್ತೆ ಅಕ್ಕಿ ಸಿಗ್ತಾ ಹೋಗತ್ತೆ. ಇಲ್ಲಪ್ಪ ಅಂದ್ರೆ ಟೋಟಲಿ 10 ಕೆಜಿ ಅಕ್ಕಿ ಸಿಗತ್ತೆ, ಅಥವಾ ಪದಾರ್ಥ ಒಂದು 4 ಐಟಮ್ಸ್ ಗಳು ಇನ್ನು ಒಂದು 5 ಕೆಜಿ ಅಕ್ಕಿಯನ್ನ ಕೊಡಬಹುದು. ಸೊ ಈ ರೀತಿ ಕೊಡ್ತಾ ಹೋಗ್ತಾರೆ. ಇನ್ನು ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಇನ್ನು ಬಹಳಷ್ಟು ಜನರು ನಾನು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅಲ್ಲಿ ಕಮೆಂಟ್ಸ್ ಗಳನ್ನ ಕೂಡ ಮಾಡಿದ್ರು. ಏನಪ್ಪಾ ಅಂತ ಹೇಳೋದಾದ್ರೆ, ನಮಗೆ ಪದಾರ್ಥಗಳನ್ನ ಕೊಡಿ ಅಥವಾ ಅಕ್ಕಿಯನ್ನ ಕೊಡಿ, ಹಣ ಬೇಡ ಅಂತ ಕಮೆಂಟ್ಸ್ ಮಾಡಿದ್ರು. ಇನ್ನು ಕೆಲವೊಂದಿಷ್ಟು ಜನರು ನನಗೆ ಹಣನೇ ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರು. ಇಲ್ಲಿ ಒಂದು ವಿಷಯ ಹೇಳ್ತೀನಿ ವೀಕ್ಷಕರೇ, ಹಣ ಕೊಡೋದಾದ್ರೆ ಸರ್ಕಾರ 1 ತಿಂಗಳದ್ದು ಕೊಡ್ಬೋದು, 1 ತಿಂಗಳದ್ದು ಬಿಡ್ಬೋದು. ಆದ್ರೆ ಪದಾರ್ಥಗಳನ್ನಾಗಿರ್ಲಿ, ಅಕ್ಕಿಯನ್ನ ಕೊಡೋದಾಗಿರ್ಲಿ ಕಂಪಲ್ಸರಿ ಕೊಡ್ಬೇಕಾಗತ್ತೆ. ಸೊ ಇದು ನಮ್ಮ ಕೈಯಲ್ಲಿ ಡೈರೆಕ್ಟ್ ಆಗಿ ಸಿಗತ್ತೆ, ಇದು ಒಳ್ಳೇದನ್ಸತ್ತೆ. ನನ್ನ ಅನಿಸಿಕೆ ನೀವು ಕೇಳೋದಾದ್ರೆ, ಪದಾರ್ಥಗಳನ್ನ ಕೊಟ್ಟಿದ್ರೆ ಒಳ್ಳೇದು, 10 ಕೆಜಿ ಅಕ್ಕಿ ಕೊಟ್ಟಿದ್ರು ಸಹಿತ ಒಳ್ಳೇದು. ಇವೆರಡೂ ತರ ಕೊಟ್ಟಿದ್ರು ಸಹಿತ ನಮ್ಗೆ ಒಳ್ಳೇದು. ಅಂದ್ರೆ 10 ಕೆಜಿ ಪದಾರ್ಥಗಳನ್ನ ಕೊಡೋದಲ್ಲ, 5 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಬದಲಾಗಿ ಪದಾರ್ಥಗಳನ್ನ ಇಷ್ಟು ಕೊಡ್ಬೇಕು. ಒಂದು ಇಲ್ಲಪ್ಪ ಅಂದ್ರೆ ಟೋಟಲಿ 10 ಕೆಜಿ ಅಕ್ಕಿಯನ್ನೇ ಕೊಟ್ಟರು ನಡೆಯುತ್ತೆ, ಹಣ ಬೇಡ. ಈ ಒಂದು ಹಣ 1 ತಿಂಗಳದ್ದು ಕೊಡೋದು, ಇನ್ನೊಂದು ತಿಂಗಳದ್ದು ಪೆಂಡಿಂಗ್ ಉಳಿಸೋದು ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ ಇದರಲ್ಲಿ. ಮತ್ತೆ ಅಂತದ್ರಲ್ಲಿ ಸಾಕಷ್ಟು ರೇಷನ್ಸ್ ಗಳನ್ನು ಕೂಡ ರದ್ದು ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಹೀಗಾದ ಕಾರಣಕ್ಕಾಗಿ ಒಬ್ಬೊಬ್ರದ್ದು ಎಲಿಜಿಬಲ್ ಇದ್ರು ಸಹಿತ ರೇಷನ್ಸ್ ಕಾರ್ಡ್ಗಳು ರದ್ದಾಗ್ಬಿಡ್ತವೆ. ಹೀಗಾದ ಕಾರಣಕ್ಕೆ ಸುಮ್ನೆ ನಮಗೆ ಪದಾರ್ಥಗಳನ್ನ ಅಥವಾ ಅಕ್ಕಿಯನ್ನ ಕೊಟ್ಟಿದ್ರೆ ಇದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿ, ಇಷ್ಟು ಅಪ್ಡೇಟ್ಸ್ ಗಳನ್ನ ನಾನು ತಿಳಿಸ್ಕೊಡ್ಬೇಕಾಗಿತ್ತು, ತಿಳಿಸ್ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂತ ಹೇಳ್ತಾ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಬೇಡಿ ಫ್ರೆಂಡ್ಸ್.